ಹಿರಿಯ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ಆಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ವಿಧಿವಶರಾಗಿದ್ದಾರೆ. ಮೂತ್ರಕೋಶದ ಒಂದು ಸಮಸ್ಯೆ ಇತ್ತು ಅವರಿಗೆ. 6 ಬಾರಿ ಏನು ಸಂಸದರಾಗಿ ಹಾಗೇನೆ ಶಾಸಕರಾಗಿ ಕೂಡ ಸೇವೆ ಸಲ್ಲಿಸಿದಂಥವರು ದಲಿತ ನಾಯಕರು ಸಂಸದ ಶ್ರೀನಿವಾಸ್ ಪ್ರಸಾದ್ ವಿಧಿವಶರಾಗಿದ್ದಾರೆ. ಸೊ ಬೆಳಗ್ಗೆ 11:30ರಿಂದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮೈಸೂರಿನ ಶಾಲೆಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅಶೋಕಪುರಂ ಶಾಲಾವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಕಲ ಸರ್ಕಾರಿ ಗೌರವದ ಜೊತೆಗೆ ಶ್ರೀನಿವಾಸ್ ಪ್ರಸಾದ್ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಅಂಬೇಡ್ಕರ್ ಟ್ರಸ್ಟ್ ಆವರಣದಲ್ಲಿ ಅಂತ್ಯಕ್ರಿಯೆಗೆ ನಿರ್ಧಾರ ಮಾಡಲಾಗಿದೆ. ಸೊ ಬೆಳಗ್ಗೆ 11:30ರಿಂದ ಅಂತಿಮ ದರ್ಶನಕ್ಕೆ ಅವಕಾಶ. ಸುತ್ತೂರು ಶ್ರೀಗಳು ಕೂಡ ಬಂದು ಶ್ರೀನಿವಾಸ್ ಪ್ರಸಾದ್ ಅವರ ಅಂತಿಮ ದರ್ಶನ ಪಡೆದಿದ್ದಾರೆ. ವಾಜಪೇಯಿ ಸಂಪುಟದಲ್ಲಿ ಸಚಿವರಾಗಿ ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ 100 ಗಿಡದಿಂದ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೇವೆ ಸಲ್ಲಿಸಿದ್ರು. ನಂತರ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಇದ್ದರು. ಹಲವಾರು ಮಜಲುಗಳನ್ನು ಕಂಡಂಥವರು ರಾಜಕಾರಣದಲ್ಲಿ. ಜೊತೆಗೆ ದಲಿತರ ದಮನಿತರ ಧ್ವನಿಯಾಗಿದ್ದಂಥವರು ಶ್ರೀನಿವಾಸ್ ಪ್ರಸಾದ್. ಮತ್ತು ಮಾತಿನಲ್ಲಿ ಎಂದೂ ಕೂಡ ನೇರವಾಗಿರ್ತಾ ಇದ್ರು. ಕೆಲವೊಮ್ಮೆ ನಿಷ್ಠುರ ಅಂತ ಅನಿಸಿದ್ರು ಕೂಡ ವಿಷಯ ತನಗೇನು ಹಿಡಿಸೋದಿಲ್ಲ ಅದನ್ನು ನೇರವಾಗಿ ಹೇಳಿದಂಥ ವ್ಯಕ್ತಿ ಶ್ರೀನಿವಾಸ್ ಪ್ರಸಾದ್. ಅವರ ಅಗಲಿಕೆಗೆ ಸುತ್ತೂರು ಶ್ರೀಗಳು ಸಂತಾಪ ಸೂಚಿಸಿದ್ದಾರೆ. ಹಾಗೆಯೇ ಮಾಜಿ CM BS ಯಡಿಯೂರಪ್ಪ, ಹಾಲಿ CM ಸಿದ್ದರಾಮಯ್ಯ ಎಲ್ಲರೂ ಕೂಡ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಇದು ಸುತ್ತೂರು ಶ್ರೀಗಳು ಬಂದಂತಹ ಸಂದರ್ಭ. ಅಂದರೆ ಈ ಭಾಗದಲ್ಲಿ ಶ್ರೀನಿವಾಸ್ ಪ್ರಸಾದ್ ಭಾಳ ಹೆಸರು ಮಾಡಿದಂಥವರು. 5 ದಶಕಗಳ ಕಾಲ 1974ರಿಂದ ಇಲ್ಲಿಯವರೆಗೂ ಕೂಡ 5 ದಶಕ 50 ವರ್ಷಗಳ ಕಾಲ ರಾಜಕಾರಣದಲ್ಲಿ ಇರೋದಂದರೆ ಅಷ್ಟು ಸುಲಭದ ಮಾತಲ್ಲ. ಅವಿಭಜಿತ ಮೈಸೂರು ಜಿಲ್ಲೆಯ ಹಿರಿಯ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್. ಇತ್ತೀಚೆಗೆ ಭಾಳ ಆರೋಗ್ಯದ ಸಮಸ್ಯೆ ಅವ್ರನ್ನ ಕಾಡ್ತಾ ಇತ್ತು. ಆಲ್ಮೋಸ್ಟ್ ಕಳೆದ ಒಂದು 5 ವರ್ಷಗಳಿಂದಲೇ. ಶ್ರೀನಿವಾಸ್ ಪ್ರಸಾದ್ ಅವರ ಅಗಲಿಕೆ ವಿಷಾದದ ಸಂಗತಿ. ರಾಜಕೀಯ ಕ್ಷೇತ್ರದಲ್ಲಿ ಒಂದು ಧ್ರುವತಾರೆಯಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ಅವರ ವಿದ್ಯಾರ್ಥಿ ದಿವಸಗಳಿಂದಲೂ ಕೂಡ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದಂಥವರು. ಅವರು ಯಾವುದೇ ಹಿನ್ನೆಲೆಗಿಂತ ಹೆಚ್ಚಾಗಿ ಅವರ ಸ್ವತಃ ಪ್ರತಿಭೆಯಿಂದ ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸಿ ರಾಜಕೀಯ ಕ್ಷೇತ್ರದಲ್ಲಿ ಅನೇಕ ರೀತಿಯ ಸೇವೆಯನ್ನು ಸಲ್ಲಿಸಿದರು. ಅವರು ನಂಬಿದಂತಹ ಒಂದು ಸಾಮಾಜಿಕ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ದಲಿತರ ಒಂದು ಧ್ವನಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿದರು. ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಚಿವರಾಗಿದ್ದಂತಹ ಸಂದರ್ಭಗಳಲ್ಲೂ ಕೂಡ ಶೋಷಣೆಗಳ ವಿರುದ್ಧ ಯಾವುದೇ ಸಂಕೋಚ ಇಲ್ಲದೆ ಧ್ವನಿ ಎತ್ತುತ್ತಾ ಇದ್ದಂತಹ ಒಂದು ಅಪರೂಪದ ರಾಜಕಾರಣಿಗಳು. ಅಂತಹ ಸಂದರ್ಭಗಳಲ್ಲಿ ಅವರ ಅಧಿಕಾರದ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳದೆ ಅವ್ರು ನಂಬಿದಂತಹ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದಂಥವರು. ಅದು ಅನೇಕ ಬಾರಿ ಅವರೇ ಪುನರುಚ್ಚರಿಸ್ತಾ ಇದ್ದಂಥ ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು. ಅವರು ಲೋಕಸಭಾ ಸದಸ್ಯರಾಗಿ, ವಿಧಾನಸಭೆ ಸದಸ್ಯರಾಗಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಚಿವರಾಗಿ ಅತ್ಯುತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದ್ರು. ಮತ್ತು ಇದೀಗ ಅವರು ದಿವಂಗತರಾಗಿದ್ದಾರೆ. ಆದರೆ ಅವರದ ಬದುಕಿನಲ್ಲಿ ಒಂದು ಆಶಯ ಇತ್ತು. ಏನು ಅಂತಂದರೆ, ರಾಜಕೀಯದಲ್ಲಿ ಇಷ್ಟೆಲ್ಲ ಇದ್ದು ಸಕ್ರಿಯ ರಾಜಕಾರಣದಿಂದ ನಿವೃತ್ತನಾಗಿ ಒಂದು ಮುಕ್ತವಾದಂತಹ ಮನಸ್ಸಿನಿಂದ ಇರಬೇಕು ಅಂತನ್ನುವ ಆಶಯ ಅವ್ರಿಗಿತ್ತು. ಬಹುಶಃ ವಿಧಿಯ ಒಂದು ಸಂಕಲ್ಪದಂತೆ ಕಳೆದ ತಿಂಗಳು ಅಂತಹ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡು ಸಕ್ರಿಯ ರಾಜಕೀಯದಿಂದ ಅವ್ರ ನಿವೃತ್ತಿಯನ್ನು ಪಡೆದು ಮಾಡೋದು ಬಹುಶಃ ಅವರಿಗೆ ಅವ್ರ ಜೀವನದಲ್ಲಿ ಒಂದು ಶಾಂತಿ ನೆಮ್ಮದಿ ಸಿಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಅಂತ ಅಂದ್ಕೊಂಡು ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಅವ್ರ ಕುಟುಂಬ ವರ್ಗದವರಿಗೆ, ಬಂಧು ಬಾಂಧವರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಉಂಟಾಗಿರೋ ದುಃಖವನ್ನು ಭರಿಸೋ ಶಕ್ತಿ ನೀಡಲಿ ಅಂತ ಹಾರೈಸ್ತೇವೆ. ಮಾನ್ಯ ಚಾಮರಾಜನಗರದ ಲೋಕಸಭಾ ಸದಸ್ಯರಾದಂಥ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವರ ಅಂತ್ಯಕ್ರಿಯೆ ಯಾವ ಥರ ಮಾಡಬೇಕು ಅಂತ ಇವತ್ತೆಲ್ಲ ಮನೆಯಲ್ಲೆಲ್ಲ ಕೂತಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಾವು. ಸುಮಾರು ಒಂದು 11:30 ಅಷ್ಟೊತ್ತಿಗೆ ನಮ್ಮ ಅಶೋಕಪುರಂನ NTM ಸ್ಕೂಲಲ್ಲಿ ಅವ್ರಿಗೆ ಪಬ್ಲಿಕ್ಗೆ ಒಂದು ಜನರಲ್ ಪಬ್ಲಿಕ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಾವು. ತದನಂತರ
ಅವರ ಒಂದು ಟ್ರಸ್ಟ್ ಇರೋದು ಅಂತಕ್ಕಂಥದ್ದು ಈ ನಮ್ಮ ಸಿಲ್ಕ್ ಬೋರ್ಡ್ ಫ್ಯಾಕ್ಟ್ರಿ ಎದುರುಗಡೆ ಸಿಲ್ಕ್ ಫ್ಯಾಕ್ಟ್ರಿ ಎದುರುಗಡೆ ಇರ್ತಕ್ಕಂಥ ಜಾಗದಲ್ಲಿ ಅವ್ರದ್ದೇ ಆದಂಥ ಒಂದು ಟ್ರಸ್ಟ್ ಇದೆ. ಸೊ ಅಲ್ಲೇ ಒಂದು ಅಂತ್ಯಕ್ರಿಯೆಯನ್ನು ಮಾಡಿ ಅಲ್ಲಿ ಒಂದು ಸ್ಮಾರಕ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರನೂ ಕೂಡ ಎಲ್ಲ ಕುಟುಂಬದ ಸದಸ್ಯರೆಲ್ಲ ಕೂತಿ ಚರ್ಚೆ ಎಲ್ಲ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀರಿ. ಸೊ ಹಾಗಾಗಿ ಇವತ್ತು ಪ್ರಸಾದ್ ಸಾಹೇಬ್ರವರ ದೊಡ್ಡ ಮಗಳಾದಂಥ ಪ್ರತಿಮಾ ಪ್ರಸಾದ್ ಕೂಡ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಎಲ್ಲ ಅವರು ಯಾವ ಥರ ಒಂದು ಸಲಹೆ ಕೊಟ್ಟು ಮನೆಯವರೆಲ್ಲ ಕೂತ್ಕೊಂಡು ಇದೆಲ್ಲ ಚರ್ಚೆ ಮಾಡಿ ನಿನ್ನೆ ರಾತ್ರಿ ಎಲ್ಲ ಒಂದು ತೀರ್ಮಾನಕ್ಕೆ ಬಂದು, ಯಾಕಂದರೆ ಪಬ್ಲಿಕ್ಕು ಇನ್ಕನ್ವೀನಿಯನ್ಸ್ ಆಗಬಾರ್ದು. ಆಮೇಲೆ ನಿನ್ನೆ ರಾತ್ರಿ 1:30ಗೆ ಅವ್ರ ನಿಧನ ಆಗಿರೋದ್ರಿಂದ ಸೊ ಇವತ್ತು ನಮ್ಮ ಸುತ್ತೂರು ಬುದ್ಧಿಯವರು ಕೂಡ ಅವರು ಕೂಡ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಸಾಧ್ಯವಾದರೆ ಇವತ್ತು ಸೋಮವಾರ ಇವತ್ತೇ ಅಂತ್ಯಕ್ರಿಯೆ ಮಾಡಿಬಿಡಿ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಸರ್ಕಾರದ ಒಂದು ಎಲ್ಲ ಥರ ಒಂದು ಅವ್ರ ಜೊತೆನೂ ಕೂಡ ಮಾತಾಡಿ, ಡಿ ಸಿ ಅವ್ರ ಜೊತೆ ಮಾತಾಡಿ, ಆಮೇಲೆ ಕಮಿಷನರ್ ಜೊತೆ ಮಾತಾಡ್ಬಿಟ್ಟು ಇವತ್ತೇನು ಕಾರ್ಯಕ್ರಮ ಏನಿದೆ ಅವ್ರ ಜೊತೆ ನಾವು ವಿವರಿಸಿ ತೀರ್ಮಾನ ತೊಗೊಂಡು ಮಾಡ್ತೀವಿ. ನಾವು ಮನೆಯವ್ರ ಜೊತೆ ಎಲ್ಲ ಕೂತು ಮಾತಾಡಿ ಒಂದು ನಿರ್ಧಾರ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, 1 ಗಂಟೆ ತನಕ ಇಲ್ಲಿ ಮನೆಯಲ್ಲೇ ನಮ್ಮ ನಿವಾಸದಲ್ಲೇ ವೀಕ್ಷಣೆಗೆ ಇಟ್ಟು 1 ಗಂಟೆಯ ನಂತರ NTM ಸ್ಕೂಲ್ ಅಂತ ನಾನು ಏನು ಹೇಳಿದ್ನೋ ಆ ಸ್ಕೂಲಿಗೆ ಅಂತಿಮ ನಮನಕ್ಕಾಗಿ ಅಲ್ಲಿ ಶಿಫ್ಟ್ ಮಾಡ್ತೀವಿ. ಮತ್ತು ನಾಳೆ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಿರ್ಧಾರ ಮಾಡಿರೋದು. ಇವತ್ತು ಪೂರ್ತಿ NTM ಸ್ಕೂಲ್ನಲ್ಲೇ ಇರಿಸಿ ರಾತ್ರಿ ಇಡೀ ವೀಕ್ಷಣೆಗೆ ಅಲ್ಲಿ ಇಟ್ಟಿರ್ತೀವಿ. ಅಂತಿಮ ನಮನಗಳನ್ನು ಎಲ್ಲರೂ ಬಂದು ಸಲ್ಲಿಸ್ಬೋದು. ಯಾಕಂದರೆ ಚಾಮರಾಜನಗರದಿಂದ ಬರೋರು ಕಾನ್ಸ್ಟಿಟ್ಯೂನ್ಸಿಯಿಂದ ಭಾಳಷ್ಟು ಜನ ಬರೋರಿದ್ದಾರೆ. ಇನ್ನೂ ಅವರ ಅನುಕೂಲಕ್ಕಾಗಿ ನಾವು ಅಲ್ಲಿ ಆ ಜಾಗನ ನಿರ್ಧಾರ ಮಾಡಿದ್ದೀವಿ, ಬಂದು ಅವರನ್ನು ಅಂತಿಮ ನಮನಗಳನ್ನು ಕೊಡಲಿ ಅಂತ. ಮತ್ತು ಬೆಳಿಗ್ಗೆ 10 ಗಂಟೆಗೆ ಅಲ್ಲಿ ಒಂದು ಸ್ಮಾಲ್ ಪ್ರೊಸೆಷನ್ ಇರುತ್ತೆ ಅಶೋಕಪುರಮಲ್ಲೇ, ಅವ್ರ ಹುಟ್ಟೂರು. ಅದಕ್ಕೆ ಅಲ್ಲೇ ಒಂದು ಸ್ಮಾಲ್ ಪ್ರೊಸೆಷನ್ ಮಾಡಿ ನಂತರ ಅವ್ರದ್ದು ಒಂದು ಟ್ರಸ್ಟ್ ಏನಿದೆಯೋ, ಡಾಕ್ಟರ್ BR ಅಂಬೇಡ್ಕರ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಅನ್ನೋದು ಏನಿದೆಯೋ ಮಾನಂದವಾಡಿ ರಸ್ತೆ ಸಿಲ್ಕ್ ಫ್ಯಾಕ್ಟ್ರಿ ಎದುರುಗಡೆ ಬೇಸ್ ಕಾಲೇಜ್ ಪಕ್ಕದಲ್ಲಿ ಅಲ್ಲಿ ಅವರ ಅಂತಿಮ ಕ್ರಿಯೆ ನಡೆಯಲಿದೆ. ಅದು ಬಂದು ಪ್ರೊಸೆಷನ್ ಆದಮೇಲೆ 1 ಗಂಟೆಗೆ ಅಲ್ಲಿಗೆ ಬಂದು 1 ಗಂಟೆ ನಂತರ ಅಂತಿಮ ಕ್ರಿಯೆಯನ್ನು ಮಾಡಲಾಗುತ್ತದೆ. ಬೌದ್ಧ ಧರ್ಮಕ್ಕೆ ಅವ್ರು ಆಲ್ರೆಡಿ ಬುದ್ಧನೆಡೆಗೆ ಮರಳಿ ಮನೆಗೆ ಅಂತ ಹೇಳಿ ಬಂದಿತ್ತಲ್ಲ, ಅದು ಕನ್ವರ್ಟ್ ಆಗಿದ್ರು ಬುದ್ಧಿಸ್ಟ್ ಬೌದ್ಧ ಧರ್ಮಕ್ಕೇನೆ ಅವರು